ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮದ ಪಬ್ಲಿಕ್ ನ್ಯೂಸ್ 24x7. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಕನ್ನಡದ ಸುವಾಸನೆಯಿಂದ ತುಂಬಿದ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಜ್ಞಾನ ಗಂಗೋತ್ರಿ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಪದ್ಮಾವತಿ ಪ್ರೌಢಶಾಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಯಿತು. ಈ ಮಹತ್ವದ ಅಧ್ಯಕ್ಷತೆ ವಹಿಸಿದವರು ಸಂಸ್ಥೆಯ ಸಂಸ್ಥಾಪಕರು ಶ್ರೀ ಎಸ್.ಎ. ದಟ್ಟವಾಡ ಅವರು ಕನ್ನಡದ ಬೆಳವಣಿಗೆ ಮತ್ತು ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರ ಶಿಕ್ಷಣದ ಮಹತ್ವವನ್ನು ಉಲ್ಲೇಖಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಿದ್ದರೂಢ ಅತಣಿ ಹಾಗೂ ಕನ್ನಡದ ನಿಷ್ಠಾವಂತ ಸೇವಗಾರ ಮಾಜಿ ಜೆಡಿಎಸ್ ಶಾಸಕರಾದ ಡಾಕ್ಟರ್ ಭೀಮಪ್ಪ ಚೆನ್ನಪ್ಪ ಸರಿಕರ್ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಕಂಗೊಳ ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಭೀಮಪ್ಪ ಚೆನ್ನಪ್ಪ ಸರಿಕರ್ ಅವರು ತಮಿಳುನಾಡಿನ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದ ಹಿನ್ನೆಲೆಯಲ್ಲಿ ಸಂಸ್ಥೆಯ ವತಿಯಿಂದ ಸತ್ಕರಿಸಲ್ಪಟ್ಟರು. ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಅತಿಥಿಗಳು ಮಾತನಾಡಿ, ಕನ್ನಡ ರಾಜ್ಯೋತ್ಸವವು ನಮ್ಮ ಅಸ್ತಿತ್ವದ ಹಬ್ಬ. ಕನ್ನಡದ ಗೌರವ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಸಂದೇಶ ನೀಡಿದರು. ಅವರು ಕರ್ನಾಟಕದ ಸ್ಥಾಪನೆಯ ಇತಿಹಾಸವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ ಭಾಷಾ ವೈವಿಧ್ಯತೆಯಲ್ಲೂ ಏಕತೆ ಇರಬೇಕು ಎಂದು ಹೇಳಿದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಡಾಕ್ಟರ್ ಭೀಮಪ್ಪ ಚೆನ್ನಪ್ಪ ಸರಿಕರ್ ಅವರು ಕನ್ನಡ ಮಾತ್ರವಲ್ಲ, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳನ್ನು ಕಲಿಯಬೇಕು. ಜ್ಞಾನವು ಯಾವ ಭಾಷೆಯಲ್ಲಿದ್ದರೂ ಅದು ಮಾನವ ಅಭಿವೃದ್ಧಿಗೆ ಅಗತ್ಯ ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಆರ್.ಎ. ಅಸ್ಕಿ ಅವರು ಧನ್ಯವಾದಗಳನ್ನು ಅರ್ಪಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ವೀಕ್ಷಕರೇ, ಹೀಗೆ ಕನ್ನಡದ ಸುವಾಸನೆಯೊಂದಿಗೆ ಹಾರುಗೇರಿಯಲ್ಲಿ ರಾಜ್ಯೋತ್ಸವದ ಸಂಭ್ರಮ ತುಂಬಿ ಹರಿಯಿತು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ, ಇದು ನಿಮ್ಮ ಸಮದ ಪಬ್ಲಿಕ್ ನ್ಯೂಸ್ 24x7. ನಮ್ಮ ರಾಯಭಾಗದ ಅಭಿವೃದ್ಧಿಯ ಹರಿಕಾರ ಸಮೃದ್ಧ ರಾಯಭಾಗದ ಕನಸು ನನಸುಗಾರ ಅನುಭವದ ಅರಮನೆಯ ಆಡಳಿತಗಾರ ಅನುಭವದ ಸಾಮಾನ್ಯ ಹೋರಾಟಗಾರ 2004ರಿಂದ 8ರವರೆಗೆ ಅಖಂಡ ರಾಯಭಾಗ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಹಲವಾರು ಯೋಜನೆಗಳನ್ನು ತಂದು ರಾಯಭಾಗ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ ಸನ್ಮಾನ್ಯ ಶ್ರೀ ಡಿ.ಸಿ. ಸರಿಕರ್ ಅವರಿಗೆ ದೂರದ ತಮಿಳುನಾಡಿನ ಕೊಯಮತ್ತೂರು ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಕನ್ನಡದ ಮಾಣಿಕ್ಯ ರತ್ನ ಅನ್ನತಕ್ಕಂಥ ಒಂದು ಪ್ರಶಸ್ತಿಯನ್ನ ಕೊಡಲು ಸನ್ಮಾನಿಸಿದೆ. ಇಡೀ ರಾಯಭಾಗ ತಾಲೂಕಿನ ಕೀರ್ತಿಯನ್ನ ಕರ್ನಾಟಕದ ಮೂಲೆ ಮೂಲೆಯಲ್ಲಿಯೋ ದೇಶದ ಮೂಲೆ ಮೂಲೆಯಲ್ಲಿ ಪಸರಿಸತಕ್ಕಂಥ ಸನ್ಮಾನ್ಯ ಶ್ರೀ ನಾನು ಒಂದು ಕಿವಿಮಾತು ಏನು ಹೇಳುವಂದ್ರೆ, ಇಲ್ಲಿ 8th ಕ್ಲಾಸ್ ಆಗಲಿ 8th ಕ್ಲಾಸ್ ಆಗಲಿ 9th ಕ್ಲಾಸ್ ಆಗಲಿ ಯಾರಾದರೂ ಇಂಗ್ಲಿಷ್ ಟೀಚರು ಮತ್ತು ಹಿಂದಿ ಟೀಚರು ನಾವು ನಿಜವಾಗಿ ಈಗ ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ಟೀಚರ್ಸ್ ನೀವು ಹಿಂದಿಯಲ್ಲಿ ಅವರಿಗೆ ಹಿಂದಿಯಿಂದ ಟ್ರಾನ್ಸ್ಫರ್ ಮಾಡಿ, ಇಂಗ್ಲಿಷ್ ಟೀಚರ್ ಇದ್ರೆ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಯಾಕಂದ್ರೆ ನನಗೆ ಇದೇ ಊರಿನಲ್ಲಿ ಹುಟ್ಟುಕೊಂಡು ಇದೇ ಊರಿನಲ್ಲಿ ಕಲಿತು ಒಂದು ಏನೋ ಒಂದು ಉದ್ಯೋಗ ಆಗಿ ನಾನು ಒಂದು ಸರ್ವಿಸ್ ಆಗಿ ನಾನು ಮೊಬೈಲ್ 40 ವರ್ಷಗಳ ಲೈಫ್ ಬಂದಿದ್ದೀನಿ. ಜೀವನದಲ್ಲಿ ಏನಂತ ನನಗೆ ಎಲ್ಲ ಅನುಭವಿಸುವುದಾಗಿ ಬೇಡೋದಿಲ್ಲ. ಯಾಕಂದ್ರೆ ಪ್ರತಿ ದಿವಸ ಸಾಯಂಕಾಲ ಮಳೆ, ಸ್ವಾಮೀಜಿಗಳು ಸ್ಟೇಜ್ ಮೇಲೆ ಮಕ್ಕಳಿಗೂ ಮಳೆ ಒಂದು ದಿವಸ ಸರಿಯಾಗಿ ನಡೆಯಲಿಲ್ಲ. 6ನೇ ದಿವಸಕ್ಕೆ ನಾನು ನಮ್ಮ ಶಿವಾನಂದ ಮಾತಕ್ಕೆ ಹೋಗಿ ಅವರು 6ನೇ ದಿವಸಕ್ಕೆ ಅವರು ಬೇರೆ ಊರಿಗೆ ಹೋಗಿ ಈ ಕನ್ನಡದ ಒಂದು ಅಸ್ಮಿತೆ ಅಂತಂದ್ರೆ ನಮ್ಮ ಗುರುತು, ಕನ್ನಡ ಗುರುತು. ಕನ್ನಡದ ಒಂದು ಬ್ರಾಂಚ್ ಆಗ್ಬೇಕಲ್ಲ. ಹಿಂದೆ ಕನ್ನಡ ನಾಡಿನ ಆಳಿದಂತವರು ಬಹಳ ದೊಡ್ಡ ರಾಜಮನೆತನಗಳಾಗಿದ್ದು, ಅದಕ್ಕೆ ಅಷ್ಟು ದೊಡ್ಡಿರ್ತಕ್ಕಂಥ ಕರ್ನಾಟಕ ಇವರು ಹೊರದು ಹಂಚು ಸ್ವಲ್ಪ ಉಳಿದ್ಬಿಟ್ಟನ್ನೆಲ್ಲ ಅನ್ನೋ ಬೇಸಾರ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂತಂದ್ರ, ನಮ್ಮ ಕನ್ನಡದ ಕುಲಪುರೋಹಿತ ಎನಿಸಿಕೊಂಡಂತ ಅಲೂರು ವೆಂಕಟರಾಯರು ಹಾಗೂ ಕನ್ನಡದ ಸಿಂಹ ಅಂತ ಎನಿಸಿಕೊಂಡಂತ ರಾಹ ದೇಶಪಾಂಡೆ ಅವರು, ಇವರೆಲ್ಲ ಹಿರಿಯರು. ಅಂಜೆ ಮಂಗೇಶರಾಯ ಅಂತವರು, ಗೋವಿಂದ ಪೈ ಅಂತವರು, ಇವರೆಲ್ಲ ಹಿರಿಯರು ಕನ್ನಡ ನಾಡನ್ನು ಒಟ್ಟುಗೂಡಿಸಬೇಕು ಅಂತ ಅವರ ವಿಚಾರಗಳು ಬಂದು. ಅದಕ್ಕಾಗಿ 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಧಾರವಾಡದಲ್ಲಿ ಒಂದು ಸಂಘವನ್ನು ಸ್ಥಾಪಿಸುವ ಹೋರಾಟ ನಡೆದಿದೆ. ಕನ್ನಡ ನಾಡು ನುಡಿಯ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ತದೆ. ಅದಕ್ಕೆ ಅವರು ಏನ್ ಮಾಡಿದ್ರು ಅಂತಂದ್ರೆ, ಕನ್ನಡ ವಿಕಾಸತ್ವ ಅಂತೇಳಿ ಕನ್ನಡದ ವಿಕಾಸದ ಕುರಿತು ಒಂದು ಪುಸ್ತಕ ಬರೀತಾರೆ ಅಲೂರು ವೆಂಕಟರಾಯ. ಜೊತೆಗೆ ಕರ್ನಾಟಕದ ಗತವೈಭವ ಅನ್ನುವಂಥ ಒಂದು ಪುಸ್ತಕ ಬಂದು, ಅದ್ರ ಪುಸ್ತಕವನ್ನು ಓದಿದ್ರೆ ಸಾಕು ಕರ್ನಾಟಕದ ಇತಿಹಾಸ ಅಂತ ಹೇಳ್ತಾವೆ. ಕನ್ನಡದ ಮೊದಲ ರಾಜಮನೆತನ ಕದಂಬ.